ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಿನ್ನೆ ಚಿತ್ರರಂಗದವರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗಿತ್ತು. ನಟ ಶಿವರಾಜ್‌ಕುಮಾರ್ ಸೇರಿದಂತೆ ಹಲವು ಪ್ರಮುಖ ಕಲಾವಿದರು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ಮಾತನಾಡಿದ ನಟ ಶಿವರಾಜ್‌ಕುಮಾರ್, ಫಿಲ್ಮ್ ಚೇಂಬರ್ ಆಯೋಜನೆ ಮಾಡಿರುವ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಸುದ್ದಿಗಾರರೊಟ್ಟಿಗೆ ಮಾತನಾಡಿದ ಶಿವಣ್ಣ, ನೇತ್ರದಾನದ ಬಗ್ಗೆ ಮಾತನಾಡಿದ ಅಪ್ಪಾಜಿ ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ಸಾಗ್ತಿದ್ದೇವೆ ಎಂದರು. ನೇತ್ರದಾನದ ಕ್ರಾಂತಿಯನ್ನ ಪ್ರಾರಂಭವಾದ ಬಗ್ಗೆ ಮಾತನಾಡಿದ ಶಿವರಾಜ್‌ಕುಮಾರ್, ನಮ್ಮ ಕಣ್ಣುಗಳನ್ನು ದಾನ ಮಾಡುವುದರಿಂದ ಹಲವಾರು ಜನರಿಗೆ ದೃಷ್ಟಿ ಕೊಡಬಹುದು ಅಂತ ವೈದ್ಯರು ಹೇಳಿದಾಗ ಅಪ್ಪಾಜಿ ಅವರು ಖುಷಿಯಿಂದ ನೇತ್ರದಾನ ಮಾಡಿದರು. ಮಾತ್ರವಲ್ಲದೆ ಕಡ್ಡಾಯವಾಗಿ ತಮ್ಮ ಕಣ್ಣುಗಳನ್ನು ದಾನ ಮಾಡಬೇಕೆಂದು ಮೊದಲೇ ತಿಳಿಸಿದ್ರು. ಅದರಂತೆ ಅಪ್ಪಾಜಿ ಅವರು ನಿಧನರಾದ ದಿನ ರಾಘವೇಂದ್ರ ರಾಜ್‌ಕುಮಾರ್ ಅವರು ನೆನಪು ಮಾಡಿಕೊಂಡು ವೈದ್ಯರನ್ನ ಕರೆಸಿ ನೇತ್ರದಾನ ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು ಅಂತ ನೆನಪು ಮಾಡಿಕೊಂಡ್ರು. ಅಣ್ಣವರು ನೇತ್ರದಾನ ಮಾಡಿದ್ದಕ್ಕಾಗಿ ಅವರನ್ನು ಅನುಸರಿಸಿ ಕೋಟ್ಯಾಂತರ ಜನ ನೇತ್ರದಾನವನ್ನು ಮಾಡಿದರು. ನಮ್ಮ ಕುಟುಂಬದವರು ಸಹ ತಪ್ಪದೆ ನೇತ್ರದಾನ ಮಾಡ್ತೇವೆ. ಕೇವಲ ದಾನ ಮಾಡಿಬಿಡೋದು ಮಾತ್ರವೇ ಅಲ್ಲ, ಆ ದಿನ ಬಂದಾಗ ಸಂಬಂಧಿಸಿದವರಿಗೆ ಮಾಹಿತಿ ನೀಡಿ ಕಣ್ಣು ದಾನ ಪ್ರಕ್ರಿಯೆ ಪೂರ್ಣ ಆಗುವಂತೆ ನೋಡಿಕೊಳ್ಬೇಕು ಅಂತ ಸಹ ಅವರು ಹೇಳಿದರು. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಈಗಾಗಲೇ ನಿರ್ಮಾಪಕರಾಗಿದ್ದಾರೆ. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅನ್ನೋ ಬ್ಯಾನರ್ ಕೂಡ ಓಪನ್ ಮಾಡಿದ್ದಾರೆ. ಟಾಕ್ಸಿಕ್ ಚಿತ್ರವನ್ನು ಮಾಡ್ತಿದ್ದಾರೆ. ಇದರ ಮಧ್ಯೆ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ತಮ್ಮದೇ ಒಂದು ಪ್ರೊಡಕ್ಷನ್ ಹೌಸ್ ಮೂಲಕವೇ ಚಿತ್ರ ನಿರ್ಮಿಸೋಕೆ ಮುಂದಾಗಿದ್ದಾರೆ. PA ಪ್ರೊಡಕ್ಷನ್ ಅನ್ನೋ ಒಂದು ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಓಪನ್ ಮಾಡಿದ್ದಾರೆ. ಈ ಮೂಲಕ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಟ್ಯಾಲೆಂಟೆಡ್ ನಿರ್ದೇಶಕರಿಗೆ, ಕಲಾವಿದರಿಗೆ ಸಿನಿಮಾ ಮಾಡುವ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ. ಆ ಒಂದು ಪ್ರಯತ್ನದ ಮೊದಲ ಚಿತ್ರ ಏಪ್ರಿಲ್ 29ರಂದು ಬೆಳಿಗ್ಗೆ 11 ಗಂಟೆಗೆ ಅನೌನ್ಸ್ ಆಗಲಿದೆ. ರಾಕಿಂಗ್ ಸ್ಟಾರ್ ಯಶ್ ಅಮ್ಮ ಪುಷ್ಪಾ ಅರುಣ್ ಕುಮಾರ್ ಈಗೊಂದು ಬ್ಯಾನರ್ ಓಪನ್ ಮಾಡಿದ್ದಾರೆ. ಇದಕ್ಕೆ PA ಪ್ರೊಡಕ್ಷನ್ ಅನ್ನುವ ಹೆಸರಿಟ್ಟಿದ್ದಾರೆ. ಈ ಒಂದು ಚಿತ್ರ ನಿರ್ಮಾಣದ ಸಂಸ್ಥೆ ಮೂಲಕ ಒಂದು ಚಿತ್ರ ಮಾಡ್ತಿದ್ದಾರೆ. ಈ ಚಿತ್ರಕ್ಕೆ ಏನ್ ಟೈಟಲ್ ಇಡ್ತಾರೆ, ಡೈರೆಕ್ಟರ್ ಯಾರು, ಎಷ್ಟು ಗಂಟೆಗೆ ಈ ಒಂದು ಚಿತ್ರದ ಇತರ ಡೀಟೇಲ್ಸ್ ರಿವೀಲ್ ಆಗುತ್ತೆ, ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ. ಏಪ್ರಿಲ್ 29ರಂದು ಬೆಳಿಗ್ಗೆ 11 ಗಂಟೆಗೆ ಪುಷ್ಪಾ ಅರುಣ್ ಕುಮಾರ್ ಅವರ ಮೊದಲ ಚಿತ್ರದ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಸಿನಿಮಾದ ಹೀರೋ ಪೃಥ್ವಿ ಅಂಬಾರ್ ಅನ್ನೋದು ಆಗಲೇ ಅಧಿಕೃತವಾಗಿ ರಿವೀಲ್ ಆಗ್ತಾ ಇದೆ. ಸಿನಿಮಾವನ್ನ ರಾಜು ಎನ್ನುವವರು ನಿರ್ದೇಶನ ಮಾಡ್ತಿದ್ದಾರೆ ಅನ್ನೋದು ಕೂಡ ಈ ದಿನವೇ ರಿವೀಲ್ ಆಗ್ತಾ ಇದೆ. ಡೈರೆಕ್ಟರ್ ಜೋಗಿ ಪ್ರೇಮ್ ತಮ್ಮ ಕೇಡಿ ಚಿತ್ರದ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಟ್ವಿಟರ್ ಅಲ್ಲಿರೋ ತಮ್ಮ ಪೇಜ್ನಲ್ಲಿಯೇ ಈ ವಿಡಿಯೋ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ರೇಷ್ಮಾ ನಾಣಯ್ಯ ಅವರ ಕ್ಲಿಪ್ಗಳೇ ಇವೆ. ಕೇಡಿ ಸಿನಿಮಾದ ಶೂಟಿಂಗ್ ಟೈಮಲ್ಲಿಯೇ ತೆಗೆದಿರೋ ವಿಡಿಯೋ ಕ್ಲಿಪ್ಗಳಾಗಿವೆ. ಕಾರಣ ಏಪ್ರಿಲ್ 28ರಂದು ರೇಷ್ಮಾ ನಾಣಯ್ಯ ಅವರ ಜನ್ಮದಿನ ಇದೆ. ಈ ಕಾರಣಕ್ಕೇನೆ ಜೋಗಿ ಪ್ರೇಮ್ ಈ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮನಸಾರೆ ತಮ್ಮ ಚಿತ್ರದ ನಾಯಕಿಗೆ ಶುಭಾಶಯ ಅಂತಲೇ ಹೇಳಿದ್ದಾರೆ. ರೇಷ್ಮಾ ನಾಣಯ್ಯ ಜನ್ಮದಿನದ ಸಡಗರದಲ್ಲಿಯೇ ಇದ್ದಾರೆ. 23ನೇ ಜನ್ಮದಿನವನ್ನ ಈ ವರ್ಷ ಏಪ್ರಿಲ್ 25ರಂದು ಆಚರಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಡೈರೆಕ್ಟರ್ ಜೋಗಿ ಪ್ರೇಮ್ ತಮ್ಮ ಚಿತ್ರದ ಈ ನಾಯಕಿಯ ಒಂದು ವಿಶೇಷ ವಿಡಿಯೋ ಕಟ್ ಮಾಡಿಸಿದ್ದಾರೆ. ಕೆಡಿ ಚಿತ್ರದ ಶೂಟಿಂಗ್ ಸಮಯದಲ್ಲಿ ತೆಗೆದಿರೋ ಅಷ್ಟು ವಿಡಿಯೋ ಕ್ಲಿಪ್ಗಳು ಈ ಒಂದು ವಿಡಿಯೋದಲ್ಲಿಯೇ ಇವೆ. ರೇಷ್ಮಾ ನಾಣಯ್ಯ ಕನ್ನಡದ ಈ ಕೆಡಿ ಚಿತ್ರದಲ್ಲಿ ಮಚ್ಚಲಕ್ಷ್ಮಿ ಹೆಸರಿನ ರೋಲ್ ಮಾಡಿದ್ದಾರೆ. ಅದೇ ಪಾತ್ರದ ಚಿತ್ರೀಕರಣದ ಸಮಯದಲ್ಲಿ ಮೇಕಿಂಗ್ ವಿಡಿಯೋಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿವೆ. ಮಚ್ಚಲಕ್ಷ್ಮಿ ಪಾತ್ರದ ಪೋಷಣೆ ಬೇರೆ ಇದೆ. ಅದನ್ನ ಅಷ್ಟೇ ಅದ್ಭುತವಾಗಿಯೇ ರೇಷ್ಮಾ ನಾಣಯ್ಯ ನಿಭಾಯಿಸಿದ್ದಾರೆ. ಅದರ ಒಂದು ಝಲಕ್ ಚಿತ್ರದ ಮೊದಲ ಪೋಸ್ಟರ್ನಲ್ಲಿ ರಿವೀಲ್ ಆಗಿದೆ. ಈ ಮೂಲಕ ನಮ್ಮ ಚಿತ್ರದ ಮಚ್ಚಲಕ್ಷ್ಮಿ ಹೀಗೆ ಇರ್ತಾರೆ ಅನ್ನೋದನ್ನ ಜೋಗಿ ಪ್ರೇಮ್ ಹೇಳಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅವರ ಮಗಳು ಆರಾಧನಾ ತಮ್ಮ ತಂದೆ ಕೋಟಿ ರಾಮು ಅವರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಕಳೆದ 4 ವರ್ಷಗಳಿಂದಲೂ ಅಪ್ಪನನ್ನ ಮಿಸ್ ಮಾಡ್ಕೊಳ್ತಾನೆ ಇದ್ದಾರೆ. ಅಪ್ಪ ಹೇಳಿದ ಆ ಸಲಹೆ ಸೂಚನೆಗಳು ಇನ್ನು ಮನದಲ್ಲಿಯೇ ಇವೆ. ಏಪ್ರಿಲ್ 26, 2021ರಂದು ಅವರು ನಿಧನರಾಗಿದ್ರು. ಆ ದಿನದಿಂದಲೇ ಆರಾಧನಾ ಅಪ್ಪನನ್ನ ಮಿಸ್ ಮಾಡ್ಕೊಳ್ತಾನೆ ಇದ್ದಾರೆ. ಪ್ರತಿದಿನವೂ ಅಪ್ಪನನ್ನ ಮಿಸ್ ಮಾಡ್ಕೊಳ್ತಾ ಇರೋ ಆರಾಧನಾ ಅಪ್ಪನ ಜೊತೆಗಿನ ತಮ್ಮ ಒಂದು ಫೋಟೋ ಶೇರ್ ಮಾಡ್ಕೊಂಡಿದ್ದಾರೆ. ಅಪ್ಪ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೇನೆ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾನೆ ಇರ್ತೀನಿ ಅಂತ ತಮ್ಮ ಮನದ ಮಾತನ್ನ ಬರೆದುಕೊಂಡಿದ್ದಾರೆ ಆರಾಧನಾ. ಅವರಿಗೆ ತಂದೆ ಕೋಟಿ ರಾಮು ಸುಮಾರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೂಡ ಕೊಟ್ಟಿದ್ದಾರೆ. ಅದನ್ನ ಮಿಸ್ ಮಾಡ್ಕೊಳ್ತಾ ಇರೋ ಆರಾಧನಾ, ನೀವು ಕೊಟ್ಟ ಪ್ರೀತಿ ಮತ್ತು ಮಾರ್ಗದರ್ಶನ ಇನ್ನೂ ನನ್ನಲ್ಲಿ ಜೀವಂತವಾಗಿಯೇ ಇವೆ. ನಿಮ್ಮನ್ನ ನಾನು ಸದಾ ಮಿಸ್ ಮಾಡ್ಕೊಳ್ತಾನೆ ಇರ್ತೀನಿ ಅಂತಲೇ ಆರಾಧನಾ ಹೇಳ್ಕೊಂಡಿದ್ದಾರೆ.
ಬಿಗ್ ಬಾಸ್ ವಿನ್ನರ್ ಚಂದನ್ ಶೆಟ್ಟಿ ಇದೀಗ ಸಿನಿಮಾ ಹೀರೋ ಆಗಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಾಧನೆ ಮಾಡಿರುವ ಅವರು ಈಗ ನಟನಾಗಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸದ್ಯ ಅವರು ನಾಯಕರಾಗಿರುವ ಸೂತ್ರಧಾರಿ ಸಿನಿಮಾವು ಇದೇ ಮೇ 9ರಂದು ತೆರೆಗೆ ಬರಲಿದೆ. ಅದಕ್ಕೂ ಮುನ್ನ ಒಂದು ಗ್ರ್ಯಾಂಡ್ ಈವೆಂಟ್ ಮಾಡಿದೆ ಚಿತ್ರತಂಡ. ಅದಕ್ಕೆ ಮುಖ್ಯ ಅತಿಥಿಯಾಗಿ ನಟ ಧ್ರುವ ಸರ್ಜಾ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಧ್ರುವ 15 ವರ್ಷಗಳ ಹಿಂದಿನ ಘಟನೆಯನ್ನು ಹಂಚಿಕೊಂಡಿದ್ದಾರೆ. ಚಂದನ್ ನನ್ನ ಬಾಲ್ಯದ ಗೆಳೆಯ. ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡು ತುಂಬ ವರ್ಷಗಳ ಹಿಂದೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದಕ್ಕೆ ನಾವು 7 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ವಿ. ಆ ಆಲ್ಬಮ್ ಸಾಂಗ್ನ ಸಿಡಿಗಳನ್ನು ಎಲ್ಲರಿಗೂ ಹಂಚಿದ್ವಿ. ಪ್ರತಿದಿನವೂ ಖರ್ಚಾಗ್ತಾ ಇತ್ತು. ನಮ್ಮ ಸಾಂಗ್ ರೀಚ್ ಆಗಿರುತ್ತಾ ಇಲ್ವಾ ಅನ್ನೋದು ನಮ್ಮ ಚಿಂತೆ ಆಗಿತ್ತು ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ. ಒಮ್ಮೆ ನಮ್ಮ ಬೈಕ್ನ ಪೆಟ್ರೋಲ್ ಖಾಲಿಯಾಗಿ ಅದನ್ನು ನಾನು ಮತ್ತು ಚಂದನ್ ತಳ್ಕೊಂಡು ಹೋಗ್ತಾ ಇದ್ವಿ. ಆಗ ನಮ್ಮ ಪಕ್ಕದಲ್ಲೇ ಒಂದು ದೊಡ್ಡ ಕಾರ್ನಲ್ಲಿ ನಮ್ಮ ಸಾಂಗ್ ಬರ್ತಾ ಇತ್ತು. ಆಗ ನಮ್ಮ ಸಾಂಗ್ ರೀಚ್ ಆಗಿದೆ ಅಂತ ನಮಗೆ ಅನ್ನಿಸ್ತು. ಆದರೆ ನಾವ್ಯಾಕೆ ಹೀಗೆ ಪೆಟ್ರೋಲ್ ಇಲ್ಲದೆ ಹಿಂಗಿದ್ದೀವಿ ಅನ್ನೋ ಪ್ರಶ್ನೆ ಕೂಡ ಬಂದಿತ್ತು ಅಂತ ಧ್ರುವ ಸರ್ಜಾ ಹಳೆಯ ಘಟನೆಯೊಂದನ್ನು ನೆನಪು ಮಾಡಿಕೊಂಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.